ಹೋಗು. ನಾಚ್ಕೋತಾ ಇದ್ದಾಳೆ. ಓಕೆನಾ? ನೀವು ಮಾತಾಡಿ. ಇನ್ನೇನ್ ಹೇಳೋದಿದೆ, ತೋರ್ಸೋಣ. ಹೇಗಿದ್ದಾನೆ ಅಂತ ಹೇಳಿ. ಹಾ, ನಮ್ಮನೆ ಹೀರೋ ಸರ್, ದೇವಾಂಶಣ್ಣ. ನಿಮ್ ಮಗ ಚೆನ್ನಾಗಿರಲ್ವಾ ಸುನಂದ? ನಾನ್ ನೋಡೋದ್ ಬೇಡ್ವೇನೋ? ತಾಯಿ ಹೋಲಿಕೆ ತಂದೆ ವರ್ಚಸ್ಸು. ಲಕ್ಷಣವಾಗಿದ್ದಾನೆ. ನಾವ್ ಹೋದ್ಮೇಲೆ ನಿಮ್ ಮನೆಯವರೆಲ್ಲ ಒಂದ್ಸರಿ ಮಾತಾಡಿ ನಿಮ್ ತೀರ್ಮಾನ ಏನು ಅಂತ ತಿಳಿಸಿ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇನ್ನೂ ಇದ್ಯಾ? ಇರೋ ವಿಷಯ ಹೇಳ್ಬೇಕಲ್ವೇನಮ್ಮ? ವರದಕ್ಷಿಣೆ ಕೊಡೋ ಸ್ಥಿತಿಲಿಲ್ಲ. ತಕ್ಷಣ ಮದ್ವೆ ಅಂದ್ರು ಮಾಡೋ ಶಕ್ತಿ ಇಲ್ಲ. ಒಂದ್ ವೇಳೆ ನೀವು ಒಪ್ಕೊಂಡು ಮದ್ವೆ ನಡೆಯೋದೇ ಆದ್ರೆ ಆ ಖರ್ಚನ್ನ ಚೀಟಿ ಎತ್ತ ತೀರಿಸ್ಬಿಡ್ತೀನಿ. ನನ್ ಮಗ ಎಲ್ಲ ನೇರವಾಗಿ ಹೇಳ್ಬಿಡ್ತಾನೆ. ದೊಡ್ಡ ಕೆಲ್ಸದಲ್ಲೇ ಇದ್ರು ಸಂಬಳ ಮಾತ್ರ ಕೆಲ್ಸಕ್ ತಕ್ಕಂಗಿಲ್ಲ ನೋಡಿ. ಇವನ್ ಮಾತ್ ಕೇಳದೆ ಇವನ್ ಮಗಳು ಗುಣ ನೋಡಿ ನಿರ್ಧಾರ ತಗೊಳ್ಳೋದು ಒಳ್ಳೇದನ್ಸತ್ತೆ. ಆಡಂಬರಕ್ಕೋಸ್ಕರ ಮೈ ತುಂಬಾ ಸಾಲ ಮಾಡ್ಕೊಳ್ಳೋರ್ಗಿಂತ ನಮ್ ಕೈಯಲ್ಲಿ ಆಗೋದೇ ಇಷ್ಟು ಅಂತ ಈ ತರ ನೇರವಾಗಿ ಹೇಳೋರು ಈ ಕಾಲದಲ್ಲಿ ತುಂಬಾ ಕಡಿಮೆ ಅಮ್ಮ. ಜಾನಕಿರಾಮ್ ಅವರೇ, ನೀವು ಶ್ರೇಷ್ಠವಾಗಿರೋ ಕನ್ಯಾದಾನನ ಮಾಡ್ತಿದ್ದೀರಾ ಅಂದ್ರೆ ನಿಮ್ದು ಕೊಡೋ ಕೈ ಆದ್ರೆ ನಮ್ದು ತಗೊಳ್ಳೋ ಕೈ. ಅರ್ಥ ಬೇಡ್ತಾ ಇರೋದು ನಾವೇ. ನನ್ ಮಗ ಸತ್ಯವಾದ ಮಾತನ್ನೇ ಹೇಳ್ದ. ಆ ಶ್ರೀರಾಮಚಂದ್ರ ನಮಗೆ ಐಶ್ವರ್ಯನ ಕೊಟ್ಟಿರೋದು ಮುಚ್ಚಿಟ್ಟುಕೊಳ್ಳೋದಿಕ್ಕಲ್ಲ. ಹುಡುಗಿ ಒಪ್ಕೊಂಡ್ರೆ ಮದುವೆನ ವಿಜೃಂಭಣೆಯಿಂದ ಮಾಡ್ತೀವಿ. ಏನು ಅಂತ ನಮ್ಗೆ 2 ದಿನದಲ್ಲಿ ತಿಳಿಸಿ. ಬರ್ತೀವಿ. ಬಿಟ್ರೆ ಇಲ್ಲೇ ಇದ್ಬಿಡ್ತಾರೆ, ಕರ್ಕೊಂಬ. ಒಳ್ಳೇದು ಒಳ್ಳೇದು. ಸಂತೋಷ. ನಮಸ್ಕಾರ. ನಮಸ್ತೆ. ನಾವಿನ್ ಹೋಗಿ ಬರ್ತೀವಿ. ಹಾಗೆ ಆಗ್ಲಿ. ದೇವ್ರ ಪೂಜೆಗೆ ನೈವೇದ್ಯ ಇಲ್ದೆ ಹೋದ್ರು ಪೂಜಾರಿ ಪುಳಿಯೋಗ್ರೆ ತಿನ್ನಂತೆ. ವಿಷಯ ಏನು ಅಂತ ಗೊತ್ತಾಯ್ತಲ್ಲ, ಇಡು ಫೋನು. ಈ ವಿಷಯನ ನಮ್ಮ ಮನೆಯವ್ರಿಗೆ ಹೇಳ್ಬೇಕು. ಆ ಪೇಪರಲ್ಲಿ ಏನಿದೆ ನಾನ್ ಹೇಳೋದನ್ನ ಕೇಳಿಸ್ಕೊಳ್ಳಿ. ಮಲ್ಲೇಶ್ವರಮಲ್ಲಿರೋ ಇಒ ಜಾನಕಿರಾಮ್ ಅವ್ರ ಮಗಳನ್ನ ನಿಮ್ಮಣ್ಣ ಅವರೆಲ್ಲ ನೋಡಕ್ ಹೋಗಿದಾರಂತೆ. ಯಾರಿಗೋ ಮಗು ಆಗಿದ್ರೆ ಅದನ್ನ ನೋಡಕ್ ಇವ್ರ್ಯಾಕೆ ಹೋಗಿದ್ರಮ್ಮ? ಇಷ್ಟ್ ದೊಡ್ಡವನಾದ್ರೂ ನಿನ್ಗೇನು ಅರ್ಥ ಆಗಲ್ವೇನೋ? ಏಯ್, ಹೆಣ್ಣು ಚೆನ್ನಾಗಿರ್ಬೇಕು. ಸೊಸೆ ಆದ್ಮೇಲೆ ಆ ಮನೆಗೆ ಹೊಂದ್ಕೋಬೇಕು. ಹಾಗಾದ್ರೆ ಹೆಣ್ಣಿನ ಮನೆಯವ್ರಿಗೆ ತಿನ್ನೋ ಗತಿ ಇದ್ಯಾ, ಮದ್ವೆ ಮಾಡೋ ಶಕ್ತಿ ಇದ್ಯಾ, ಇದ್ಯಾವುದು ಮುಖ್ಯ ಅಲ್ಲ ಅಂತೀರ? ದೇವಾಂಶ್ಗೆ ಹಿಡ್ಸಿ ನಮ್ಮ ಅಣ್ಣ ಅತ್ತಿಗೆ ಒಪ್ಕೊಂಡ್ರೆ ಸಾಕು. ಅದೇ ರೀ, ಕಾರ್ಯವಾಸಿ ಕತ್ತೆ ಕಾಲ್ ಹಿಡಿದ್ರು ಅನ್ನೋ ಹಾಗೆ ಮದ್ವೆ ಆದ್ರೆ ಸಾಕು ಅಂತ ಇಒ ಮಗಳನ್ನೇ ಸೊಸೆ ಮಾಡ್ಕೋತಿದ್ದಾರೆ. ಊರ್ಮಿಳ ಕೂಡ ಹೋಗಿದ್ಲಮ್ಮ? ಯಾಕೆ ಹೋಗಿರಲ್ಲ? ಮನೆಯವರೆಲ್ಲ ಹೋಗಿರ್ತಾರೆ. ನಾವು ಅವ್ರಿಗೆ ಮನೆಯವರಲ್ವಲ್ಲ, ಅದಕ್ಕೆ ಕರ್ದಿಲ್ಲ.
ಯಾಕೆ ಹಾಗ ಅನ್ಕೊಂತೀಯ? 4 ಜನ ಹೋದ್ರೆ ಸಾಲ್ದ, ಊರೆಲ್ಲ ಹೋಗ್ಬೇಕಾ? ಮದ್ವೆ ಕರ್ದೇ ಕರೀತಾರೆ. ಅಕಸ್ಮಾತ್ ಕರ್ದಿದ್ರೆ ನಾಚಿಕೆ ಬಿಟ್ಟು ಹೋಗ್ತಿದ್ವಾ ನಾವು? ಅಷ್ಟಕ್ಕೂ ಮದ್ವೆನೇ ಇಷ್ಟ ಇಲ್ಲ ಅಂತಿದ್ದವನು ಮದ್ವೆ ಆಗಕ್ಕೆ ಅದ್ ಹೇಗ್ ಒಪ್ಕೊಂಡ ಅಂತಾನೆ ಅರ್ಥ ಆಗ್ತಿಲ್ಲಮ್ಮ. ದೇವಂಶು ಬುದ್ಧಿವಂತ, ಮಹಾರಾಜನ್ ಮಗ. ಪ್ರತಿಷ್ಠೆ ಬೆಳ್ಸೋಕೆ ಅಮೆರಿಕಾವರೆಗೂ ಹೋದವನು ತನ್ನ ಮದ್ವೆಗೆ ಸಪ್ತಪದಿ ತುಳಿಯಲ್ವಾ? ನಿಮ್ ಅಣ್ಣನ್ ಮಗನ್ನ ಹೊಗಳಿದ್ರೆ ಇವನಿಗ್ ಬೇಜಾರಾಗುತ್ತೆ ಅನ್ನೋದು ನೆನ್ಪಿರ್ಲಿ. ಏ ವಾಲಿ, ಅದು ಒಳ್ಳೆ ಸಂಬಂಧನೇ ಆಗಿದ್ರೆ ಅವ್ರಿಗೇನೋ ಒಂದ್ ಹೇಳಿ ಹಾದಿ ತಪ್ಪಿಸ್ಬೋದಿತ್ತು. ಗತಿ ಇಲ್ದಿರೋ ಸಂಬಂಧ ಕಣೋ. ಆ ಜಾನಕಿ ರಾಮ ಮೈ ತುಂಬ ಸಾಲ ಮಾಡ್ಕೊಂಡಿದ್ದಾನಂತೆ. ಮದ್ವೆ ಮಾಡೋದೇ ಹೆಚ್ಚೆಚ್ಚು. ಇನ್ನ ಹುಡುಗಿ ಸೊಸೆಯಾಗಿ ಬರ್ತಾಳಾ? ನೀನ್ ಹೇಳ್ದಂಗೆ ಊರ್ಮಿಳನ ಅನ್ಕೊಂಡಿರ್ತಾಳೆ. ಎಂತವ್ರು ನೀವು? ಯಾರನ್ನಾದ್ರೂ ಆಡ್ಕೊಂತಾನೆ ಇರ್ಬೇಕಾ? ನಿಮಗ್ ಗೊತ್ತಾಗಲ್ಲ, ಸುಮ್ನೆ ಇರ್ರಿ. ಹಸುನ್ ನೋಡಿ ಕರು ತಗೋಬೇಕು, ತಾಯಿನ ನೋಡಿ ಮಕ್ಕಳನ್ನ ಅಳಿಬೇಕು. ಹುಡುಗಿನ್ ನೋಡ್ಕೊಂಡ್ ಬಂದಿದಾರಷ್ಟೇ. ಮದ್ವೆಗೆ ಇನ್ನು ಸಾಕಷ್ಟು ಸಮಯ ಇದೆ. ಈ ಫೋಟೋ ನೋಡ್ಬೇಕು ಅನ್ಕೊಂಡಾಗಿಂದ ನನ್ ಎದೆ ಬಡಿತ ಎಷ್ಟು ಜೋರಾಗಿದೆ ಗೊತ್ತಾ ರಾಮ? ನನ್ ತಂಗಿನ್ ಮದ್ವೆ ಮಾಡ್ಕೊಳ್ಳೋ ಹುಡ್ಗ ಒಳ್ಳೆಯವನಾಗಿರ್ತಾನೋ ಇಲ್ವೋ ಅಂತ ಯೋಚಿಸ್ತಾ ಇದ್ದೆ. ಅಮ್ಮ ಅಪ್ಪ ಸಂತೋಷವಾಗಿ ಈ ಫೋಟೋನ ನನ್ ಕೈಲಿ ಕೊಟ್ಟಿದ್ದಾರೆ ಅಂದ್ರೆ ಒಳ್ಳೆಯವನೇ ಅನ್ಸುತ್ತೆ. ತಕ್ಷಣನೇ ನೋಡ್ಬೇಕು ಅಂತಿದ್ದೆ, ಆದ್ರೆ ನೀನು, ಸೀತಮ್ಮ, ಲಕ್ಷ್ಮಣ, ಹನುಮಂತ ನೀವ್ ನೋಡೋಕೂ ಮುಂಚೆ ನಾನ್ ನೋಡ್ಬಿಟ್ರೆ ನಿಮಗ್ ಬೇಜಾರಾಗತ್ತೆ ಅಲ್ವಾ? ಅದಕ್ಕೆ ನಿಮಗ್ ತೋರ್ಸಿದ ಮೇಲ್ ನಾನ್ ನೋಡೋಣ ಅಂತ ಇಲ್ಲಿಗೆ ತಗೊಂಡ್ ಬಂದೆ. ನೋಡಿ. ಸೀತಾಮಾತೆ, ಈ ಹುಡ್ಗ ಕೂಡ ರಾಮನ್ ಥರನೇ ಅಂದವಾಗಿದ್ದಾನಲ್ವಾ? ಶ್ರೀರಾಮಚಂದ್ರ, ಈ ಫೋಟೋ ನೋಡಿದ್ಮೇಲೆ ಸೀತಾಮಾತೆ ತರ ನನ್ ತಂಗಿನೂ ನಾಚ್ಕೋತಾಳೆ ಅಲ್ವಾ? ದೇವ್ರ ಮುಂದೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾಳೋ ಏನೋ. ಲಕ್ಷ್ಮಣ